ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಹುಚ್ಚ, ತಲೆ ಹರಟೆ, ಪ್ರಚಾರ ಪ್ರಿಯ ಅಂತೆಲ್ಲ ಕರೀತಾ ಇದ್ದಾರೆ. ಏನೋ ಒಂದು ಸೈಲೆಂಟ್ ಆದಾಗ ನಾನು ಇದೀನಿ ಅನ್ನೋದನ್ನ ಈ ಮೂಲಕ ತೋರ್ಸೋದಕ್ಕೆ ಹೊರಡ್ತಾರೆ ಚೇತನ್ ಅವರು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ನಿಮ್ಗೆ ಹುಚ್ಚು ಹಿಡಿದಿದ್ಯಾ ಅಂತ ಕರ್ನಾಟಕದ ಜನತೆ ಕೇಳ್ತಾ ಇರೋ ಪ್ರಶ್ನೆ. ನಮಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನ್ ಸರಿ ಅನ್ಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಪ್ರಜಾಪ್ರಭುತ್ವ ಎತ್ತಿ ಹಿಡಿಯದೆ ಒಂದು ಜಾಗೃತಿ ಇರೋ ಒಂದು ಜನತೆ, ಒಂದು ಧ್ವನಿ ಹೇಳೋ ಒಂದು ಜನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಗಟ್ಟಿಯಾಗಿ ಒಂದು ಸಮಾಜಕ್ಕೆ ನಿಂತ್ಕೊಳ್ಳೋದೇ ಜನತೆ ಬೇಕು. ಸೊ ಪ್ರತಿಯೊಬ್ಬರು ಅವರು ಒಂದು ವಿಚಾರನ ವ್ಯಕ್ತಪಡಿಸಲಿ, ಅವರ ಅನಿಸಿಕೆ ಹೇಳಲಿ. ನಮ್ಮ ಜೊತೆ ಕೆಲವರು ಈ ರೀತಿ ಹುಚ್ಚ, ಈ ರೀತಿ ಪ್ರಚಾರ ಪ್ರಿಯ ಅಂದೋರ ಜೊತೆ ಬಹುತೇಕರು ಕರ್ನಾಟಕದಲ್ಲಿ ಇಲ್ಲ, ಚೇತನ್ ಹೇಳ್ತಿರೋದು ನಿಜ ಇದೆ, ಚೇತನ್ ಹೇಳ್ತಿರೋದು ಸತ್ಯ ಇದೆ. ಅದನ್ನ ಆ ಧ್ವನಿನ ಕೆಲವು ವ್ಯಕ್ತಿ, ಬೆರಳಿಕೆಯಷ್ಟು ವ್ಯಕ್ತಿಗಳು ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಕೊಂಡು ಒಡೆಯಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡಿದ್ರು ಅಂತ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಬಾಯಿ ಮುಡ್ಸಕ್ ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ನಡೆ ನುಡಿನ ಅವರು ಎತ್ತಿಡಿತಾ ಇಲ್ಲ. ನಮ್ಮಂತ ಮತ್ತೆ ಅನೇಕ ಇವತ್ತು ಸೇರಿರೋ ಹೋರಾಟಗಾರರೇ ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಅವ್ರು ನುಡಿದಂತೆ ನಡೆದಿರೋದನ್ನ ನಾವು ಮುಂದುವರಿಸ್ತಾ ಇದೀವಿ. ಸೊ ನಿಜವಾಗ್ಲೂ ನಮ್ಮ ಈಗಲೂ ಕೂಡ ಅದು ಅವ್ರೇನಾದ್ರು ಸಮಾಧಿ ಮಾಡಬೇಕು ಅಂದ್ರೆ ಸರ್ಕಾರ ನಿಗದಿಪಡಿಸುವಂತ ಸ್ಥಳಗಳಲ್ಲಿ ಅವ್ರು ಮಾಡ್ತಿರುವಂತದ್ದು ನನ್ನ ಭಾರತೀಯ ಆವರಣದಲ್ಲಿ ಇರ್ಬೋದು. ಅದ್ರ ಬಗ್ಗೆ ಎಲ್ಲೂ ಕೂಡ ಚಿಂತನಾಶೀಲ ಬರಹಗಾರರಾಗಿರ್ತಕ್ಕಂಥ ಅಂದ್ರೆ ಆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಚೇತನ್ ಅವರು ಮಾತನಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಮಾತಾಡಿದ್ ಯಾಕೆ? ಒಂದ್ ಹೇಳ್ತೀನಿ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಟಾರ್ಗೆಟ್ ಮಾಡಿ ಮಾತಾಡಿದ್ದೆ. ಸ್ಟಾರ್ ಕಲ್ಚರ್ ಅನ್ನೋದು ಕೆಲವು ಸಿನಿಮಾ ಸ್ಟಾರ್ಗಳು ಶ್ರೇಷ್ಠ, ನಮ್ಮ ಜನಸಾಮಾನ್ಯರು ಒಂದು ರೀತಿ ಅಶ್ರೇಷ್ಠ ಅಲ್ಲ, ಕನಿಷ್ಠ ಅನ್ನೋ ರೀತಿಯಿಂದ ನಾನು ಯಾವಾಗಲೂ ಸ್ಟಾರ್ ಕಲ್ಚರ್ ವಿರೋಧದಿದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 6-7 ವರ್ಷಗಳಿಂದ ನಾನು ಏನು ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ನಿಜವಲ್ಲ 5-10 ಕೋಟಿ ಅದಕ್ಕೆ ಒಂದು ಸ್ಮಾರಕಕ್ಕೆ ಬೇಕಾ ಅನ್ನೋ ರೀತಿಯನ್ನು ವ್ಯಕ್ತಪಡಿಸಿ ಅದು ಮೀಡಿಯಾದ ಸುದ್ದಿ ಆಗಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಯಾವ ಥರ ಸ್ಮಾರಕಗಳು ಕಟ್ಟಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೆ. ಸೊ ನಾನು ಯಾರನ್ನ ಪ್ರಚಾರ ಮಾಡೋಕ್ಕೆ ಇಷ್ಟು ಮೀಡಿಯಾ ಬರ್ತಾರೆ, ಇಷ್ಟು ಕ್ಯಾಮ್ರಾ ಬರ್ತಾರೆ, ಅದು ನಿರೀಕ್ಷೆನೂ ಮಾಡಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ನಮ್ಮ ವಿಚಾರಗಳು ನಾವು ಮಂಡಿಸ್ತೀವಿ. ನಾವು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳನ್ನ ಪ್ರತಿದಿನ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಸರ್ ಈಗ ಅದಲ್ಲ ಸರ್, ಈಗ ನಿನ್ನೆ ಧಮಕಿ ಹಾಕೋದಕ್ಕೋಸ್ಕರ ನಾನು ವಿಷಯ ವ್ಯಕ್ತಪಡಿಸಿದೀನಿ ಅಂತ ಹೇಳ್ತಾ ಇದ್ದೀರಾ. ನಿನ್ನೆ ಕೇಳಿದಂತ ಸಾರಿ ಏನಿದೆ, ಕ್ಷಮೆ ಏನಿದೆ, ಆ ಕ್ಷಮೆಯಿಂದ ಹಿಂದೆ ಸರಿತೀರಾ? ನೀವು ನಿಮ್ಮ ಮಾತಿಗೆ ನಿಂತ್ಕೋತೀರಾ? ಧಮಕಿ ಹಾಕಿರೋದ್ರಿಂದ ಅಲ್ಲ. ಶಿವರಾಮೇಗೌಡರಾಗಿರ್ಬೋದು, ಅವರ ಒಳ್ಳೆ ಹೋರಾಟಗಾರರು, ಜನಪರವಾಗಿ ಬಹಳ, ನಮ್ಮ ರಾಜ್ಯದ ಪರವಾಗಿ, ಪ್ರಾದೇಶಿಕ ಪರವಾಗಿ ಬಹಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅನೇಕ ನಮಗೆ ಪರಿಚಯ ಇರೋರು ಕನ್ನಡ ಪರ, ರಾಜ್ಯದ ಪರ ಹೋರಾಟಗಾರರು ಬಂದಿದ ಮೇಲೆ ಅವರ ಒಂದು ರೀತಿ ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನಾನು ಕೂಡ ಅದರಲ್ಲಿ ನನಗೆ ಯಾರಾದ್ರೂ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ನಿಮಗೆ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಂತ ಹೇಳಿದ್ದೀನಿ. ಆದರೆ ಆ ರೀತಿ ಮಾತಾಡಿದ್ರೆ, ಸೌಜನ್ಯದಿಂದ ಮಾತಾಡೋದು ನಾನು ಖಂಡಿತ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಆದ್ರೆ ಈ ರೀತಿ ಗೂಂಡಾವರ್ತನೆ ಮಾಡಿ, ಈ ರೀತಿ ಅವಹೇಳನಕಾರಿ ಒಂದು ಮಹಿಳಾ ನಿಂದನೆ ಮಾತಾಡ್ಗಳು, ಅವಾಚ್ಯ ಶಬ್ದ ಮಾತಾಡಿದ್ರೆ ಅದು ನಮಗೆ ಕಾನೂನು ರೀತಿಯಲ್ಲೂ ತಗೋಬೇಕಾದ್ರು, ಪೊಲೀಸರು ಗಂಭೀರವಾಗಿ ತಗೋಬೇಕು. ನಮ್ಮ ಚಳವಳಿಗಾರರು ಅದು ಸುಮ್ಮನೆ ಕೂತ್ಕೊಂಡು ನೋಡೋಣ. ಯಾಕಂದ್ರೆ ನಾವೆಲ್ಲ ರಾಜ್ಯದ ಪರವಾಗಿರೋರು, ನಾವೆಲ್ಲ ರಾಜ್ಕುಮಾರ್ ಅವ್ರ ಕನಸು ಪರವಾಗಿರೋರು, ನಾವೆಲ್ಲ ಉತ್ತಮ ಸಮಾಜ ಸಂವಿಧಾನದ ಪರವಾಗಿರೋರು. ಇವರೆಲ್ಲ ಒಂದು ರೀತಿ ಅವರು ರಾಜ್ಕುಮಾರ್ ಹೆಸರು ಬಸಿ ಬಳಿತಾ ಇರೋರು, ಕಾನೂನು ಅವ್ರ ಕೈಗೆ ತಗೋಬಹುದು ಅನ್ನೋ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಅವ್ರ ರೀತಿಯಲ್ಲಿ ವ್ಯಕ್ತಪಡಿಸಿದ್ರೆ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಸಮಾಜದ ಮಾತುಗಳನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿದೆ. ಉತ್ತಮ ಅಲ್ಲದೆ ಇರೋದನ್ನ ತಿರಸ್ಕಾರ ಮಾಡ್ತಾರೆ ಅಂತ ನಂಬಿಕೆ.